ನಿನ್ನಿಂದಲೇ ಕನಸೊಂದು ಶುರು. ಅಣ್ಣ ಬೇಟ ಬಂತು. ಹಿಡಿದು ಒಳಗ್ ತಳ್ಳ್ರೋ. ಅಯ್ಯೋ ನನ್ನ ಮಕ್ಳ ನನ್ನ ಯಾಕ್ರೋ ತಳ್ಳಿದ್ರಿ? ಏ ಡಾಲ್ಡಾ ಡಬ್ಬ, ನಾನ್ ಕೊಟ್ಟಿದ್ದ ಟೈಮ್ಗೆ ಇನ್ನು 15 ನಿಮಿಷ ಬಾಕಿ ಇದೆ. ಅದು ಸರಿ, ನಮ್ದು ಬೇಟ ಜೊತೆ ಮಾತಾಡ್ಬೇಕಲ್ಲ. ಹೇ, ನಿಮ್ಮಪ್ಪನ ಹತ್ರ ಮಾತಾಡಿ ನನಗೆ ಟಾರ್ಚರ್ ಕೊಡ್ತಾವ್ರೆ ಅಂತ ಹೇಳು. ಸೌಂಡ್ ಕೇಳಿಸ್ತಾ? ನಮ್ದು ಮಗಕ್ಕೆ ಫೋನ್ ಕೊಡು. ಇನ್ನೊಂದ್ ಪೀಸಾ ಕೊಡಿಸ್ತೀನಿ, ಫೋನಲ್ಲಿ ಮಾತಾಡಪ್ಪ. ಅಲ್ಲೋ ಪಪ್ಪ, ಬೇಟಾ ಕೈಸ ಆಯ್ತು. ಅಚ್ಚ ಪಪ್ಪ, ನಿಮಗಿಂತ ಈ ಅಂಕಲ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಾನ್ ಮನೆಗ್ ಬರಲ್ಲ, ಇಲ್ಲೇ ಇರ್ತೀನಿ. ಏ ಸೇಟು, ಏನಂತ್ಯಾ? ಅಪ್ಪ, ತಿರುಪತಿ ತಿಮ್ಮಪ್ಪಂದು ಕಲೆಕ್ಷನ್ಗೆ ನೋಡಿ ಎಲ್ಲಾ ದೇವ್ರು ಸಾವುಕಾರ ಅಂದ್ರೆ ಹೇಗೆ? ನಾನು ಫುಟ್ಪಾತ್ ದೇವ್ರು. ಅವನಿಗೆ ಯೂನಿಫಾರ್ಮ್ ಡ್ರೆಸ್ ಹೊಲ್ಸೋದಕ್ಕೆ ಒಂದು ತಾನ ಬಟ್ಟೆ ಬೇಕು, 5 ಬೆಲ್ಟ್ ಸೇರಿದ್ರೆ 1 ಬೆಲ್ಟ್. ಇನ್ನು ಊಟ ತಿಂಡಿ ವಿಷಯ ನಿಮ್ಗೆ ಗೊತ್ತಲ್ಲ, ಅವನಲ್ಲೇ ಇರ್ತಾನಂತಲ್ಲ. ಇರ್ಲಿ ಬಿಡಿ. ಏಯ್ ಸೇಟು, ಏನ್ ಮಾತಾಡ್ತಾ ಇದ್ಯಾ? ಥ್ಯಾಂಕ್ಸ್ ಸೇಟು. ಹಲೋ 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 ಹಲೋ. ಕಟ್ಟಾಯ್ತು ಬಾಸ್. ಏನಾಯ್ತು ಬಾಸ್? ಲವ್, ಸನ್ಯಾಸಿ ಸವಾಸ ಮಾಡಿದ್ರೆ ಕೈಗೆ ಸಿಗದ್ ಬರೀ ವಿಭೂತಿ ಅಂತೆ. ಇವ್ರಪ್ಪ ಯಾರೋ ಪಾಪರ್ ನನ್ನ ಮಗ ಕಣೋ. ಅಂಕಲ್ ತಪ್ಪಾಗ್ಬಿಟ್ರಿ ಅಂಕಲ್. ನನ್ನನ್ ಕಿಡ್ನಾಪ್ ಮಾಡೋದ್ ಬಂದು ನನ್ ಫ್ರೆಂಡ್ ರೋಹಿತ್ ಕಿಡ್ನಾಪ್ ಮಾಡಿದ್ರೆ ಅವನ್ ಕಂಡ್ರೆ ಅವ್ರ ಅಪ್ಪ ಅಮ್ಮಂಗೆ ಪ್ರಾಣ 5 ಲಕ್ಷ ಏನೋ 10 ಲಕ್ಷ ರೂಪಾಯಿ ಬೇಕಾದ್ರೂ ಕೊಡ್ತಿದ್ರು. ಹೆಂಗೋ ಕಿಡ್ನಾಪ್ ಮಾಡೋದು? ಅಂಕಲ್ ನಿಮ್ ಚೂರು ತಲೆನೇ ಇಲ್ಲ ಅಂಕಲ್. ಅಲ್ಲ ಅಂಕಲ್, ರೋಹಿತ್ ನನ್ ಫ್ರೆಂಡ್ ತಾನೆ, ನಾನೇ ಅವನ್ನ ನಿಮ್ ಕಾರ್ ಕರ್ಕೊಂಡ್ ಬಂದು ಬಿಡ್ತೀನಿ. ನೀನು ಇವನಂಗೆ ತಿಂತೇನೋ? ನನಗ್ ತಿನ್ನೋ ಆಸೆ ಇದ್ದಿದ್ರೆ ಈ ಕಿಡ್ನಾಪಿಂಗ್ ಐಡಿಯಾನ ಆ ಪಿಜ್ಜಾ ಕಾರ್ನರ್ ಓನರ್ಗೆ ಕೊಡ್ತಾ ಇದ್ದೆ. ನಿನ್ನಂತ ಪೇಪರ್ ಯಾಕೆ ಕೊಡ್ತಾ ಇದ್ವಿ? ಸ್ಟೂಪಿಡ್. ಹೇ, ನಿಮ್ಮ ಅಪ್ಪನ ನಂಬರ್ ಹೇಳು. ಬಾಸ್ ಹ್ಯಾಪಿ? ಹೋಗೆಲ್ಲ ಹಂಚ್ಕೋ, ಹೋಗಿ ಮಜಾ ಮಾಡೋಗಿ. ಏನಾಯ್ತು ಬಾಸ್? ಏನ್ ಮಾಡಿದ್ರು ಬಾಸ್? ಅವ್ರಿಬ್ರು ನನ್ ಮಕ್ಳು ಮಾಮೂಲಿ ಮಕ್ಳಲ್ಲ, ಖತರ್ನಾಕ್ ನನ್ ಮಕ್ಳು. ಯಾವತ್ತು ಇಂತ ಡಬ್ಬ ಚುಬ್ಬಗ್ಲ ಹಾಕೊಂಬಾರ್ದು, ರಾಯಲ್ ಆಗಿ ಸೂಟ್ ಹಾಕೊಂಬೇಕು. ಬಿಚ್ಚಿ 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 ಬಿಚ್ಚಿ. ನನ್ ದುಡ್ಡೆಲ್ಲ ಒತ್ಕೊಂಡು ಹೊಟ್ಟೋದ್ರು ಕಳ್ಳರ್ ಮಕ್ಳು. ಫೀಲ್ ಮಾಡ್ಬೇಡಿ ಬಾಸ್, ನೋಡಿ ದುಡ್ಡು ಹೋದ್ರೆ ಹೋಗ್ಲಿ, ನಿಮ್ ಪ್ರಾಣ ಉಳಿತಲ್ಲ ಬಾಸ್. ನಾನ್ ಫೀಲ್ ಮಾಡ್ತಾ ಇರೋದು ಅದಕ್ಕೆಲ್ಲ ಕಣೋ. 5 ದಿನದಿಂದ ಹೋಗಿದ್ದೀರ ಈ ನನ್ ಕಾಚನ ಬಾಯಿಗೆ ಜ್ಞಾನ ತಪ್ಸಕ್ಕೋಸ್ಕರ ತುರುಕ್ ಬಿಟ್ರು ಕಣೋ. ಏನಾಯ್ತು? ನಿನಗ್ ಗೊತ್ತಾಯ್ತಾ ಈಗ? ನೀ ಏನು ತಲೆ ಕೆಡ್ಸ್ಕೊಬೇಡ, ಇದೀನಿ. ಆಯ್ತಾಯ್ತು, ಬಾ ಕೊತ್ನಲ್ಲ, ಕೂತ್ಕೋ. ನಮಸ್ಕಾರ. ಕಾಲ್ ನೆಕ್ಕೋಕೆ ಒಳ್ಳೆ ನಿಯತ್ತಾದ ನಾಯಿಗಳನ್ನೇ ಮಡ್ಕೊಳ್ಳಿ. ಇವುಗಳೆಲ್ಲ ಯಾವಾಗ ಕಷ್ಟವೋ ಹೇಳಕ್ಕಾಗಲ್ಲ. ಮಗನೇ, ಆವತ್ತು ನೀನು ಸಿಕ್ಕಾಕೋಬೇಕಾಗಿತ್ತು. ಕೊತ್ನಾಲ, ಹಳೆ ವಿಷಯ ಅಲ್ಲ ಬಿಡು. ಎಷ್ಟಾದ್ರೂ ನಿನ್ ಶಿಷ್ಯ ಅವನು, ಕೇಳ್ಕತ್ತವನಲ್ಲ ತಪ್ಪಾಯ್ತು ಅಂತ ಸುಮ್ನೆ ಕಾಂಪ್ರ ಆಗತ್ತಾನೆ. ಈ ಹಲ್ಕ ನನ್ ಮಗನ್ ಜೊತೆನ ಯಾಕಣ್ಣ ಹಂಗ ಹೋಗಿತೀಯ? ಏ ಮಂಜ ಅಣ್ಣ, ಚೆಕ್ ಮಾಡೋ ನನ್ ಮಗನ್ನ. ಇಂತ ನಮ್ಮ ಮಕ್ಕಳನ್ನೆಲ್ಲ ನಂಬಕ್ಕಾಗಲ್ಲ. ಏನ್ ಬಾಸ್, ನಿನ್ನೆ ಮೊನ್ನೆ ಬಂದವರೆಲ್ಲ ನನ್ ಚೆಕಿಂಗ್ ಮಾಡೋ ತರ ಆಗೋಗ್ಬಿಡ್ತಾ? ನಿಮ್ಗೋಸ್ಕರ ಎಷ್ಟು ಫೈಟ್ ಕೊಟ್ಟಿಲ್ಲ, ಎಷ್ಟು ಲಡತ್ ಮಾಡಿಲ್ಲ. ಯಾವುದೋ ಒಂದು ಮಸಾಜ್ ಪಾರ್ಲರ್ ದುಡ್ಡು ತಿಂದೆ ಅಂತ ಅಂದ್ಬಿಟ್ಟು ನಾನು ಅಪೋಸಿಷನ್ ಆಗೋಗ್ಬಿಟ್ನಾ. ಅವತ್ತು ಬಂಡಿ ರೆಡ್ಡಿ ಸರ್ಕಲ್ ಕರಿಯ ಬಂದು ನಿಂತಾಗ ಈ ಜುಟ್ಟು ನನ್ನ ಮಕ್ಕಳೆಲ್ಲ ಎಲ್ಲಿದ್ರಣ್ಣ? ಅವತ್ತು ನಿಮ್ಗೆ ಸಾಥ್ ಕೊಟ್ಟಿದ್ದು ನಾನು, ಗೊತ್ತಾ? ಅಕ್ಕನ ಮನೆಗೆ ಹೋಗಿ ಬರೋವಾಗ ಕೆಂಚ ಹಾವಳಿ ಕೃಷ್ಣ ಅಟ್ಯಾಕ್ ಮಾಡಿ ಬಾಟ್ಲು ಫೈಟ್ ಕೊಟ್ಟಾಗ ಬೆನ್ ಕೊಟ್ಟು 15 ದಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದನು ನಾನು ಕಣಲೇ. ನಿನ್ ಹಿಂದೆ ಎಷ್ಟು ಜನ ಅವ್ರೆ ಅನ್ನೋದಲ್ಲ ಇಂಪಾರ್ಟೆಂಟು, ಎಂಥ ಜನ ಅವ್ರೆ ಅನ್ನೋದು ಇಂಪಾರ್ಟೆಂಟು. ಹಲೋ ಸಾರ್,
ಕೊತ್ನಾಳ್ ಫಿನಿಶ್. MLA ಮನೆಯಲ್ಲೇ ಡೀಲ್ ನಡೆದಿದ್ದು. ಸತ್ತಿದ್ದ ಅವನ್ ಮನೆಯಲ್ಲೇ ಅಂತ ಹೇಳಿದ್ರೆ ಕೊತ್ನಾಳ್ ಕಡೆಯವರು ಅವನನ್ನ ಫಿನಿಶ್ ಮಾಡ್ತಾರೆ. ಇಲ್ದಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅವರು ಕೇಸ್ ಫಿಟ್ ಮಾಡ್ತಾರೆ. ನೀನ್ ಮೊದ್ಲಲ್ಲಿಂದ ಜಾಗ ಖಾಲಿ ಮಾಡು. ಆಯಾ ಬಿಡಿ ಸರ್, ನಮ್ಮನ್ ಡೀಲ್ ಮಾಡಕ್ ಯಾವ ನನ್ ಮಗ ಬರ್ತಾನೆ. ಇನ್ಮೇಲೆ ಬೆಂಗಳೂರು ರೌಡಿಸಮ್ಗೆ ನಾನೇ ಕಿಂಗು. ನಿನ್ ಹೊಡಿಯಕ್ ಯಾವ ರೌಡಿನೂ ಬರ್ದೆ ಹೋದ್ರು ಪೊಲೀಸ್ ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ? ನಾನ್ ನಿನಗ್ ಸಪೋರ್ಟ್ ಮಾಡ್ತಿರೋ ಹಾಗೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವನಿಗೆ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ. ಸರಿ ಸರ್. ಮೊದ್ಲೊಂದ್ 3 ದಿನ ಊರ್ ಖಾಲಿ ಮಾಡು. ನಾನ್ ಹೇಳೋವರೆಗೂ ಬೆಂಗಳೂರಲ್ಲಿ ಯಾರು ಕಾಣಿಸ್ಕೋಬಾರ್ದು. ಒಳಗೋಗ್ ಸೇರ್ಕೋ, ಇಲ್ದಿದ್ರೆ ಕೊತ್ನಾಳ್ ಕಡೆಯವರು ಕೊಚ್ಚಾಕ್ಬಿಡ್ತಾರೆ. ಏನ್ ಮಾಡ್ತೀಯಾ? ನಾನು ಸ್ವಲ್ಪ ಅಡ್ರೆಸ್ ಕೇಳ್ಕೊಂಬರ್ತೀನಿ. ಬೆಳಗ್ಗೆ ಬೋಡಿ ಆಗಿಲ್ಲ ಅಂತ ನಾವು ಸಾಕಿದ್ರೆ ಒಳ್ಳೆ ತಲೆನೋವು. ರೋಡಲ್ಲಿ ನಾಯಿ ತರ ಸಾಯೋ ರೌಡಿ ನನ್ನ ಮಕ್ಕಳಿಗೆಲ್ಲ ನಾವು ಬಾಕ್ಲಾಕ್ಬೇಕು. ಬಾಲಾಕ ಬೇಗ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಹೋಗಿ ಸ್ವಾಮಿ, ನಮ್ ತಲೆನೋವು ನಮಗೆ. ಬರ ಇಲ್ಲಿ ಬೇಗ. ಏನ್ ಬಾಗ್ಲು ತಕೊಂಡಿದ್ಯಾ? ನಮ್ ಬಾಸ್ ಹೋಗಿರೋದು ಗೊತ್ತಿಲ್ಲ. ಬಾಗ್ಲಾಕಿದಂತಾನೆ. ಹೋಗೋ ಹೋಗೋ. ನೀನೇ ಅವನ ಕೆಳಕ್ಕೆ ಕುರುಪ ಹಾಕ್ಬಿಡ್ತೀನಿ. ಏಯ್ ಹೋಗ. ನನ್ನ ಮಗನ ಅವ್ರ ಜೊತೆ ಜಗಳ ಕೊಟ್ಬೇಡ. ನೀನು ನನ್ ಮಾತು ಕೇಳೋ. ಬೇಡ ಬೇಡ ವಂಶಿ. ಇಲ್ವಾ ತಿಂದುಕೊಬ್ಬ ಬಲ್ವಂತವಾಗಿ ಗಲಾಟೆ ಮಾಡಿ ಬಾಗಲ್ ಮುಚ್ಚಿಸ್ತಿದ್ರಲ್ಲ, ಅವ್ರನ್ನ ಹೋಗಿ ಕೇಳಿ. ಅದಕ್ಕೆ ಹೊಡೆದೇ ಬಿಡೋದಾ? ಅದನ್ನ ಕೇಳಕ್ ನಾವಿದೀವಿ. ಪೊಲೀಸ್. ನಾನು ಪೊಲೀಸ್. ನೀನಿನ್ನೂ ಟ್ರೈನಿ ಅಷ್ಟೇ, ಪೊಲೀಸ್ ಆಗಿಲ್ಲ. ಗೊತ್ತು ತಾನೆ? ಕಣ್ ಮುಂದೆ ನಡೆಯೋ ಕ್ರೈಮ್ ನ ತಡೆಯೋಕೆ ಪೊಲೀಸ್ ಆಗೋವರೆಗೂ ಕಾಯೋ ಪೇಷನ್ಸ್ ನನಗಿಲ್ಲ. ಏಯ್, ಏನ್ ನಿನ್ ಹೆಸರು? ಕಾರ್ಡಲ್ಲೇ ಇದೆಯಲ್ಲ. ಯಾಕೆ ನಿನ್ಗೆ ಹೇಳಕ್ಕಾಗಲ್ವಾ? ನಿಮ್ಗೆ ಓದಕ್ ಬರಲ್ವಾ? ಏಯ್, ಜಾಸ್ತಿ ಮಾತಾಡಿದ್ರೆ ಅವ್ರ ಬದಲು ನಿನ್ನ ಒದ್ದು ಒಳಗೆ ಹಾಕ್ಬಿಡ್ತೀನಿ. ಒಂದು ಕೇಸ್ ಫೈಲ್ ಆದ್ರೂನು ನಿನ್ ಪೊಲೀಸ್ ಕೆಲ್ಸ ಫಿನಿಶ್. ಇಲ್ಲ ಸರ್, ಅವ್ನು ತಿಳಿದೇ ಏನೋ ಹೇಳ್ಬಿಟ್ಟ. ಹೆಸರು ಕೇಳಿದ್ರೆ ಹೇಳ್ಬೇಕೋ ಬೇಡವೋ? ಅವ್ರ ಹೆಸರು ವಂಶಿ ಅಂತ ಸರ್. ಮೊದ್ಲು ಸೀನಿಯರ್ಸ್ ಹತ್ರ ಹೇಗ್ ನಡ್ಕೋಬೇಕು ಅಂತ ಕಲ್ತ್ಕೋ. ಕರ್ಕೊಂಡು ಹೋಗಿ. ಆಯ್ತು ಸರ್. ಬಾರೋ. ನನ್ ಕಾರ್ಡ್. ಯಾರೇ ಸಿಕ್ಕಿದ್ರು ಕಾಲ್ ಕೆರ್ಕೊಂಡು ಜಗಳ ಕಾಯ್ತಾ ಇರ್ತಾರೆ. ಎಲ್ಲ ತಪ್ಪು ನಾನ್ ಕಾರಣ ಅಲ್ಲ.
ಇವೆಲ್ಲ ಈ ವರ್ಷದ ಟ್ರೈನೀಸ್ ಫೈಲ್ಗಳು. ನೀವೊಂದ್ಸಲ ನೋಡ್ಬಿಟ್ರೆ ಫೈನಲ್ ಇಂಟರ್ವ್ಯೂಗೆ ಹೋಗ್ಬೋದು. ನೀವೆಲ್ಲ ನೋಡಾಗಿದ್ಯಲ್ಲ. ವಂಶಿ ಅವನು ಯಾರೋ ವಂಶಿ ಅಂತ. ಅವ್ರ ಹೆಸರು ವಂಶಿ ಅಂತ ಸರ್. ಇವನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್ ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಸರ್. ಟ್ರೈನಿಂಗ್ ಎಲ್ಲಾ ಸ್ಟೇಜಲ್ಲೂ ದಿ ಬೆಸ್ಟ್. ಆದ್ರೆ ಒಂದೇ ಒಂದು ವೀಕ್ನೆಸ್ ಅಂದ್ರೆ ಕೋಪ. ಬ್ಯಾಕ್ಗ್ರೌಂಡ್ ಸರ್ ವೆರಿ ಗುಡ್ ಸ್ಟೂಡೆಂಟ್. ಆದ್ರೆ ಒಂದ್ಸಾರಿ ಎಕ್ಸಾಮ್ ಅಲ್ಲಿ ಲೋಕಲ್ MLA ಮಗ ಕಾಪಿ ಹೊಡೆದ ಅಂತ ಹೇಳಿ ಅವನಿಗೆ ಕೈ ಮುರಿಯಾಗಿ ಹೊಡೆದು ಬಿಟ್ಟ. ಏನ್ ಮಾಡ್ತಿದ್ಯಾ? ಕಾಲೇಜ್ ಬಿಡಿ ಸರ್. ಕಾಪಿ ಮಾಡೋನ್ಗೂ ಕಷ್ಟ ಪಡೋದನ್ಗೂ ಒಂದೇ ಕೆಲಸ, ಒಂದೇ ಮರ್ಯಾದೆ ಅಂದ್ಮೇಲೆ ಕಾಪಿ ಹೊಡೆದೇ ಪಾಸ್ ಆಗೋದಲ್ಲ ಸರ್. ಮತ್ತೆ ಅವ್ರ ಅಪ್ಪ MLA ಅಂತೀರಾ, ಅವ್ರೇನು ಮಾಡ್ಲಿಲ್ವಾ? ಎಲೆಕ್ಷನ್ ಟೈಮು, ಅದು ಅಲ್ಲದೆ ಅವ್ರ ಮಗನೇ ಅಲ್ವಾ ತಪ್ಪು ಮಾಡಿರೋದು. ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹಾಗೆ ಬಿಟ್ಬಿಟ್ರು. ಕ್ರೈಮ್ ನಡೆದಿದೆ, ಕೇಸ್ ಆಗಿಲ್ಲ. ಇಂಟ್ರೆಸ್ಟಿಂಗ್. ಇಂಥ ಕ್ಯಾಂಡಿಡೇಟ್ ಬೇಕ್ರಿ ಬೆಂಗಳೂರು ಸಿಟಿಗೆ.